ಇನ್ನು ಬೆಂಗಳೂರು ಟೆಕ್ಕಿ ಅತುಲ್ ಸುಭಾಷ್ ಸುಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆ ಅತುಲ್ ಪತ್ನಿ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಟೆಕ್ಕಿ ಅತುಲ್ ಸುಭಾಷ್ ಅವರ ಸುಸೈಡ್ ಕೇಸನ್ನು ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಅತುಲ್ ಪತ್ನಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಅತುಲ್ ಪತ್ನಿ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನ್ ವೆಜ್ ಮಾಡುವಂತೆ ಕುಡಿದು ಬಂದು ಟಾರ್ಚರ್ ಕೊಡ್ತಾ ಇದ್ರು. ಅತುಲ್ ಅಲ್ಲ ಸಂತ್ರಸ್ತ, ನಾನೇ ನಿಜವಾದ ಸಂತ್ರಸ್ತೆ ಅಂತ ಪೊಲೀಸರ ವಿಚಾರಣೆಯಲ್ಲಿ ಟೆಕ್ಕಿ ಅತುಲ್ ಪತ್ನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರಿಗೆ ನಾನ್ ವೆಜ್ ಅಡುಗೆ ಮಾಡೋಕ್ಕೆ ಬರ್ತಿರಲಿಲ್ಲ, ಬಟ್ ಆತ ನಾನ್ ವೆಜ್ ತಂದು ಕೊಟ್ಟು ಅಡುಗೆ ಮಾಡುವಂತಿದ್ದ. ಅಡುಗೆ ಮಾಡಿದ್ರೆ ಕುಡ್ಕೊಂಬಂದು ಹೊಡಿತಾ ಇದ್ದ. ಈಗಿನ ಪರಿಸ್ಥಿತಿಗೆ ನನ್ನ ಗಂಡನೇ ಕಾರಣ ಅಂತ ಅತುಲ್ ಪತ್ನಿ ನಿಖಿತಾ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ನನ್ನ ಪತಿಯಲ್ಲ, ಅತುಲ್ ಅಲ್ಲ ಸಂತ್ರಸ್ತ, ನಾನು ನಿಜವಾದ ಸಂತ್ರಸ್ತೆ. ಈಗಾಗಲೇ ಆತ ತುಂಬ ಆರೋಪ ಮಾಡಿದ್ದಾನೆ. ಪತ್ನಿ ನನ್ನನ್ನು ATM ರೀತಿ ಯೂಸ್ ಮಾಡ್ಕೋತಾ ಇದ್ಲು, ಆಗಾಗ್ಗೆ ದುಡ್ಡು ಕೀಳ್ತಾ ಇದ್ಲು ಅಂತೆಲ್ಲ. ನನಗೆ ನಾನ್ ವೆಜ್ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ, ಆಕೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ನನಗೆ ನಾನ್ ವೆಜ್ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ, ಆದರೂ ಮಾಂಸ ತಂದು ಅಡುಗೆ ಮಾಡಿಕೊಡುವಂತೆ ಕಿರುಕುಳವನ್ನು ಕೊಡ್ತಾ ಇದ್ದ ಅಂತ ನಿಖಿತಾ ಹೇಳಿಕೆ. ಕುಡಿದು ಬಂದು ಅಡುಗೆ ಚೆನ್ನಾಗಿಲ್ಲ ಅಂತ ನನ್ನ ಮೇಲೆ ಹಲ್ಲೆ ನಡೆಸ್ತಾ ಇದ್ದ, ಹಾಗಾಗಿ ನಾನು ಅವನಿಂದ ದೂರ ಇದ್ದೆ ಅಂತ ಆಕೆ ಹೇಳಿಕೆ ಕೊಟ್ಟಿದ್ದಾಳೆ. ಸಾಕಷ್ಟು ನನ್ನ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ, ಟಾರ್ಚರ್ ಕೊಟ್ಟಿದ್ದಾನೆ, ಹಾಗಾಗಿ ನಾನು ಆತನಿಂದ ದೂರ ಇದ್ದೆ. ಸಂತ್ರಸ್ತ ಆತನಲ್ಲ, ನಾನು ನಿಜವಾದ ಸಂತ್ರಸ್ತೆ ಅಂತ ನಿಖಿತಾ ಅತುಲ್ ಪತ್ನಿ ಪೊಲೀಸರ ಮುಂದೆ ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿರ್ತಕ್ಕಂಥ ನಿಖಿತಾ ಕೇವಲ ಇಷ್ಟ ಅಥವಾ ಇನ್ನೂ ಏನಾದರೂ ಡೀಟೇಲ್ ಆಗಿ ಏನೇನು ಮಾಡ್ತಾ ಇದ್ದ, ಏನು ಟಾರ್ಚರ್ ಕೊಡ್ತಾ ಇದ್ದ ಅಂತೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರಾ? ಇದೆಲ್ಲವೂ ಕೂಡ ಬೋಗಸ್ ಅಂತ ಅನಿಸುತ್ತಾ, ಹೇಗೆ ಅಂತ? ಅರವಿಂದ್, ಕಳೆದ 9ನೇ ತಾರೀಕು ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ಅತುಲ್ ಟೆಕ್ಕಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು. ಆತ್ಮಹತ್ಯೆಗೂ ಮುನ್ನ ಆತ ವಿಡಿಯೋ ಮಾಡಿದ್ದ. ನಂತರದಲ್ಲಿ ಸುಮಾರು 42 ಪೇಜು ಡೆತ್ ನೋಟ್ ಕೂಡ ಬರೆದಿದ್ದ. ಆ ಡೆತ್ ನೋಟ್ನಲ್ಲಿ ಪತ್ನಿ ಕಿರುಕುಳ, ಅತ್ತೆ ಕಿರುಕುಳದಿಂದಲೇ ನಾನು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದೀನಿ ಅನ್ನೋ ಸ್ಟೇಟ್ಮೆಂಟ್ ಕೂಡ ಹೇಳಿ ಡೆತ್ ನೋಟ್ನಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ನಂತರದಲ್ಲಿ ಯಾವಾಗ ಪ್ರಕರಣ ದಾಖಲಾಗುತ್ತೆ ಆ ಸಂದರ್ಭದಲ್ಲಿ ಅವರ ಪತ್ನಿ ಮತ್ತು ಅತ್ತೆ, ಬಾಮೈದ ಮೂವರನ್ನು ಕೂಡ ಉತ್ತರ ಪ್ರದೇಶ, ಹರಿಯಾಣದಲ್ಲಿ ಬಂಧನ ಮಾಡಿದರು. ಬಂಧನ ನಂತರದಲ್ಲಿ ಪೊಲೀಸರೇನು ವಿಚಾರಣೆ ಮಾಡ್ತಾರೆ. ವಿಚಾರಣೆ ವೇಳೆಯಲ್ಲಿ ನಿಜವಾದ ಸಂತ್ರಸ್ತ ನಾನು, ನನಗೆ ಅನ್ಯಾಯ ಆಗಿರುವಂಥದ್ದು, ನನ್ನ ಪತಿ ಅತುಲ್ ನನಗೆ ತೀವ್ರವಾಗಿ ಕಿರುಕುಳ ಕೊಟ್ಟಿದ್ದೆ, ಇಷ್ಟೆಲ್ಲ ಘಟನೆಗೆ ಕಾರಣ ಅಂತೇಳಿ ಅವರ ಪತ್ನಿ ಹೇಳಿರುವಂಥದ್ದು. ಅದರಲ್ಲಿ ಕೆಲವೊಂದು ಅಂಶಗಳನ್ನು ಉಲ್ಲೇಖ ಮಾಡಿದೆ. ಅಂದರೆ ಅತುಲ್ ಪತ್ನಿ ನಿಖಿತಾ ಏನಿದ್ರು ಅವ್ರು ನಾನ್ ವೆಜ್ ತಿನ್ನೋದಿಲ್ಲ, ಹಾಗಾಗಿ ಅವರಿಗೆ ನಾನ್ ವೆಜ್ ಅಡುಗೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಆದರೂ ಕೂಡ ಅತುಲ್ ಟೆಕ್ಕಿ ಏನಿದ್ರು ಅವರು ನಾನ್ ವೆಜ್ ಅಡುಗೆ ಮಾಡುವಂತೆ ಅವರಿಗೆ ಒತ್ತಾಯ ಮಾಡ್ತಿದ್ರು. ಆ ಅಡುಗೆಯನ್ನು ಮಾಡಿದಂಥ ನಂತರದಲ್ಲೂ ಕೂಡ ಅದು ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಪತ್ನಿಗೆ ಮೇಲೆ ಹಲ್ಲೆ ಮಾಡ್ತಾ ಇದ್ದ, ಬೇರೆ ಬೇರೆ ರೀತಿಯಲ್ಲಿ ಕಿರುಕುಳ ಕೊಡ್ತಾ ಇದ್ದ. ಇದೇ ವಿಚಾರಕ್ಕೆ ಇಷ್ಟು ಹೊರತುಪಡಿಸಿ ಬೇರೆ ಬೇರೆ ವಿಚಾರಗಳಿಗೂ ಕೂಡ ಕಿರುಕುಳ ಕೊಡುವಂಥದ್ದು, ದಿನ ಕುಡ್ಕೊಂಬಂದು ಕೆಟ್ಟದಾಗಿ ನಡೆಸ್ಕೋತಾ ಇದ್ದ ನಮ್ಮನ್ನು. ಅದೇ ಕಾರಣದಿಂದ ನಾವು ಬೇಸತ್ತು ಪತಿಯಿಂದ ದೂರ ಉಳಿದಿದ್ವಿ ಅನ್ನೋ ಮಾತನ್ನು ಪೊಲೀಸರ ಮುಂದೆ ಹೇಳಿರುವಂಥದ್ದು. ಅಷ್ಟಲ್ಲದೆ ದೇಶಾದ್ಯಂತ ಏನು ಟೆಕ್ಕಿಗೆ ನ್ಯಾಯ ಸಿಗಬೇಕು ಅಂತೇನೋ ಅಭಿಯಾನಗಳು ನಡೀತಾ ಇದ್ದಾವೆ. ನಿಜವಾಗಿ ನಮಗೆ ನ್ಯಾಯ ಸಿಗಬೇಕು, ನಮಗೆ ಅನ್ಯಾಯ ಆಗಿರುವಂಥದ್ದು, ನಮಗೆ ಕಿರುಕುಳಕ್ಕೆ ಒಳಗಾಗದವರು ನಾವು, ನಮಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ಮುಂದೆ ನಿಖಿತಾ ಮತ್ತು ಅವರ ಅತ್ತೆ ಮತ್ತು ಬಾಮೈದ ಮೂವರು ಕೂಡ ಅದೇ ಸ್ಟೇಟ್ಮೆಂಟು ಕೊಟ್ಟಿರುವಂಥದ್ದು. ಈ ಸ್ಟೇಟ್ಮೆಂಟ್ ಪಡ್ಕೊಂಡಂಥ ಪೊಲೀಸರು ಈಗ ಎಲ್ಲರನ್ನೂ ಕೂಡ ಬಂಧನ ಮಾಡಿದ್ದಾರೆ. ಎರಡನ್ನೂ ಕೂಡ ಅವರ ಸ್ಟೇಟ್ಮೆಂಟ್, ಡೆತ್ ನೋಟ್ ಏನಿದೆ ಆ ಅಂಶ ಆಧಾರದ ಮೇಲೆ ಮೂವರನ್ನು ಕೂಡ ವಿಚಾರಣೆ ಮಾಡಿ ಹೇಳಿಕೆಗಳನ್ನು ಪಡ್ಕೊಂಡಿರುವಂಥದ್ದು. ಅರವಿಂದ್, ಬಟ್ ಒಂದು ವಿಷಯ, ಈಗ ನನ್ನ ಅನುಮಾನ ಇರತಕ್ಕಂಥದ್ದು, ಡೆತ್ ನೋಟನ್ನು ಕನ್ಸಿಡರ್ ಮಾಡಿ ತನಿಖೆ ಮುಂದುವರಿಯುತ್ತಾ ಅಥವಾ ನಿಖಿತಾ ಸ್ಟೇಟ್ಮೆಂಟ್ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತಾ ಅಂತ? ಅರವಿಂದ, ಮೊದಲಿಗೆ ಡೆತ್ ನೋಟ್ ಆಧಾರದ ಮೇಲೇ ತನಿಖೆ ನಡೆಸುವಂಥದ್ದು. ಯಾಕೆಂದರೆ ಆ ಟೆಕ್ಕಿ ಅತುಲ್ ಸಾಯೋಕ್ಕೂ ಮುನ್ನ ವಿಡಿಯೋ ಮಾಡಿಟ್ಟಿದ್ದಾರೆ. ನಂತರದಲ್ಲಿ ಅವರು ಬೇರೆ ವಾಟ್ಸಪ್ ಗ್ರೂಪ್ನಲ್ಲಿ ಮನೆಯಲ್ಲಿ ಆಗಿರುವಂಥ ಕಿರುಕುಳ ಸಂಬಂಧಪಟ್ಟ ಹಾಗೆ ಅಲ್ಲಿ ಚರ್ಚೆ ನಡೆಸಿದ್ದಾರೆ. ಅದ್ರ ಜೊತೆಗೆ ಡೆತ್ ನೋಟು ಕೂಡ ಬರೆದಿಟ್ಟಿರುವಂಥದ್ದು. ಆಧಾರದ ಮೇಲೆ ಅವರ ಸ್ಟೇಟ್ಮೆಂಟು ಆಧಾರದ ಮೇಲೆ ಅವರು ತನಿಖೆ ನಡೆಸಿರ್ತಾರೆ. ಯಾವಾಗ ಆರೋಪಿಗಳು ಸಿಗ್ತಾರೆ, ಆರೋಪಿಗಳು ಸಿಕ್ಕ ನಂತರದಲ್ಲಿ ಇವ್ರದ್ದು ಆರೋಪಕ್ಕೆ ತಕ್ಕ ಪ್ರತಿಯಾಗಿ ಇವರನ್ನು ಕೂಡ ಕ್ರಾಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವರು ಹೇಳಿಕೆಯನ್ನು ನೀಡ್ತಾರೆ. ಆ ಹೇಳಿಕೆಯನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿರುವಂಥದ್ದು. ಎರಡೂ ಹೇಳಿಕೆಯನ್ನು ಅವ್ರಿಗೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಕೋರ್ಟ್ ನಂತರದಲ್ಲಿ ಅವರಿಗೆ ಜಾಮೀನು ನೀಡುತ್ತಾ ಅಥವಾ ಜಾಮೀನು ನೀಡೋದಿಲ್ವಾ, ಅಥವಾ ಕೇಸಲ್ಲಿ ಮುಂದಿನ ವಾದ ಪ್ರತಿವಾದ ಏನು ಆರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಇವೆಲ್ಲ ಕೂಡ ಕೋರ್ಟ್ ನಿರ್ಧಾರ ಮಾಡಬೇಕಾಗುತ್ತೆ. ಪೊಲೀಸರು ಈ ಪ್ರಕರಣದಲ್ಲಿ 498A ಪ್ರಕರಣ ದಾಖಲಾಗಿರೋದ್ರಿಂದ ಈ ಪ್ರಕರಣದಲ್ಲಿ ಏನು ಕ್ರಮ ಕೈಗೊಳ್ಳೋದಂದರೆ
ತನಿಖೆ ನಡೆಸ್ಬೋದು. ತನಿಖೆ ನಡೆಸಿ ಆ ಡೆತ್ ನೋಟಲ್ಲಿ ಏನಿತ್ತು, ಟೆಕ್ಕಿ ಅತುಲ್ ಆತ್ಮಹತ್ಯೆಗೆ ಮುನ್ನ ಏನೆಲ್ಲ ಪಾಯಿಂಟ್ಸ್ ಹೇಳಿದ್ದ, ಆನಂತರದಲ್ಲಿ ಅವರ ಆರೋಪ ಏನು, ಅದಕ್ಕೆ ಮೂವರು ಆರೋಪಿಗಳ ಸ್ಥಾನದಲ್ಲಿರುವಂಥ ಈ ವ್ಯಕ್ತಿಗಳ ಸ್ಟೇಟ್ಮೆಂಟ್ ಏನು, ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡಿ ಕೋರ್ಟ್ ಮುಂದೆ ಕೊಡ್ತಾರೆ. ಕೋರ್ಟ್ ನಂತರದಲ್ಲಿ ನಿರ್ಧಾರ ತಗೊಳುತ್ತೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ನೋಡೋಣ, ಈಗಾಗಲೇ ಚಾರ್ಜ್ ಶೀಟ್ ಎಲ್ಲ ಹಾಕಬೇಕಲ್ಲ, ವಿಚಾರಣೆ ಎಲ್ಲ ಆಗಿ ಚಾರ್ಜ್ ಶೀಟ್ ಹಾಕಿದಾಗ ಯಾರ್ಯಾರ ಮೇಲೆ ಏನೇನು ಆರೋಪಗಳನ್ನು ಪೊಲೀಸರು ಹೊರಿಸ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ.